ಕಥೆಯನ್ನೇ ಬದಲಿಸೋ ಕೊನೆಯದೊಂದು ಆಸೆಗೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ. ಇನ್ನೂ ಯಾರು ಎದ್ದು ಬಂದಿಲ್ಲ. ಇನ್ನು ಸ್ವಲ್ಪ ಹೊತ್ತಾದರೆ ಸ್ಪಂದನ ಕಾಲೇಜ್ಗೆ ಹೋಗ್ತಾಳೆ. ಕಾಲೇಜಿಗೆ ಹೋಗೋದಕ್ಕಿಂತ ಮುಂಚೆ ಅಡುಗೆ ಮಾಡಿನೇ ಹೋಗ್ತಾಳೆ. ಇದೇ ಸರಿಯಾದ ಸಮಯ. ಉಸಿರು ಇರುವ ಕೊನೆಯವರೆಗೂ ಇರಲೇಬೇಕು ಜೊತೆಗೆ. ಅರೆ, ನಿನ್ನೆ ರಾತ್ರಿ ನಾನೇ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ. ನನಗಿಂತ ಮುಂಚೆ ಯಾರಾದ್ರೂ ಅಡುಗೆ ಮನೆಗೆ ಬಂದಿದ್ದಾರಾ? ಚಂದ ಚಂದ ಕಾಡ್ಕೊಳ್ಳಿ. ಏನಿದು? ದೊಡ್ಡತ್ತೆ, ಅದು ಪಾತ್ರೆ. ಹಾ, ಪಾತ್ರೆ ಕಾಣ್ತಾ ಇದೆ ನನಗೆ. ಯಾಕೆ ಹಾಗೆ ಬಿಸಾಕಿಟ್ಟಿದ್ಯಾ? ಓ, ಹೊತ್ತುಟ್ಟೋಕ್ ಮುಂಚೆ ತಾವು ಅಡುಗೆ ಮನೆಗೆ ಬಂದು ತಾವು ಕೆಲಸ ಮಾಡ್ತಿದ್ದೀರಿ ಅಂತ ಮನೆಯವ್ರಿಗೆಲ್ಲ ಗೊತ್ತಾಗ್ಲಿ ಅಂತ ಈ ರೀತಿ ಪಾತ್ರೆ ಬಿಸಾಕ್ತಾ ಇದೆಯಾ? ದೊಡ್ಡತ್ತೆ, ಅದು ಪಾತ್ರೆ ಬಿಸಿ ಇತ್ತು, ಮುಟ್ಟೆ ಕೈ ಸುಟ್ಟೋಯ್ತು, ಅದಕ್ಕೆ ಬಿಸಾಕ್ತೆ. ಹಾ, ಖಾಲಿ ಪಾತ್ರೆ ಬಿಸಿ ಇರುತ್ತಾ? ನಿಜವಾಗ್ಲೂ ಬಿಸಿ ಇದೆ ದೊಡ್ಡತ್ತೆ, ಮುಟ್ ನೋಡಿ ಬೇಕಿದ್ರೆ. ಚಂದ ಚಂದ. ಮುಟ್ಟಿರಿ. ಎಲ್ಲಿದೆ ಬಿಸಿ? ಸುಳ್ಳು ಹೇಳೋಕ್ಕೂ ಒಂದು ಇತಿಮಿತಿ ಇದೆ. ಇನ್ಮೇಲಾದ್ರೂ ಒಳ್ಳೆ ಬುದ್ಧಿ ಕಲಿ, ಇಲ್ಲಾದ್ರೆ ಪರಿಣಾಮ ನೆಟ್ಟಗಿರಲ್ಲ, ಹೇಳ್ತಾ ಇದ್ದೀನಿ. ಸ್ಪಂದನ, ನಿಮ್ಗಿವಾಗ ಬರೀ ಬಿಸಿ ಮುಟ್ಸಿದ್ದೀನಿ, ಇನ್ನೂ ಕೆಂಡ ಕಾರೋದು ಬಾಕಿ ಇದೆ. ವೆಯ್ಟ್ ಮಾಡ್ತಾ ಇರು. ಪಾತ್ರೆ ಕಂಟ ಬಿಟ್ಟು ಬೇರೆ ಎಲ್ಲ ಕಡೆ ತಣ್ಣಗಿದೆ, ಇದು ಹೇಗ್ ಸಾಧ್ಯ? ನನಗೆ ಕಾಲೇಜಿಗೆ ಟೈಮ್ ಆಗ್ತಿದೆ. ಇವತ್ತೊಂದಿನ ಅಡುಗೆ ಕೆಲಸನ ಅಮ್ಮಂಗೆ ಹೇಳ್ಬಿಡ್ತೀನಿ. ಯಾರು ಹೀಗೆ ಮಾಡಿರೋಕ್ ಸಾಧ್ಯ? ಪಾತ್ರೆ ಬದಿಯೆಲ್ಲ ತಣ್ಣಗಿದ್ದು ಕಂಠ ಮಾತ್ರ ಸುಡ್ತಿತ್ತು ಅಂದ್ರೆ ಏನ್ ಅರ್ಥ? ನಾನು ಅಡ್ಗೆ ಮನೆಗೆ ಬರ್ತೀನಿ ಅಂತ ಗೊತ್ತಿದ್ದು ಯಾರಾದ್ರೂ ಬೇಕು ಅಂತ ಹೀಗೆ ಮಾಡಿದ್ರ? ಹಾಗೆ ಮಾಡಿದ್ರು ಅದರಿಂದ ಯಾರಿಗೆ ಏನ್ ಪ್ರಯೋಜನ ಇದೆ? ಈಗ
ಕೆಲಸ ಏನಾದರೂ ವೈಶೋಕ್ಕ ಮಾಡಿರ್ಬೋದಾ? ಚೇಚೆ, ಅವ್ರು ಇಷ್ಟೊಂದು ಚೀಪ್ ಲೆವೆಲಿಗೆ ಇಳಿತಾರೆ ಅಂತ ನನಗೆ ಅನ್ಸಲ್ಲ. ಮತ್ತಿನ್ಯಾರು ಮಾಡಿರ್ಬೋದು? ಅಲ್ಲ, ನನಗೆ ಹರ್ಟ್ ಆದ್ರೆ ನಮ್ಮ ಮನೇಲಿ ಬೇರೆ ಯಾರಿಗೆ ಖುಷಿ ಆಗುತ್ತೆ? ಅಥವಾ ನಾನು ಊಹೆ ಮಾಡ್ತಿರೋದೇ ತಪ್ಪಾ? ಇಲ್ಲ ಇದೇನಾದ್ರೂ ಜಸ್ಟ್ ಕೋ ಇನ್ಸಿಡೆಂಟಾ? ಒಂದು ಅರ್ಥನೇ ಆಗ್ತಿಲ್ವಲ್ಲ. ಸ್ಪಂದನ, ಅಜಯ್ ಸರ್ ಬಗ್ಗೆ ಕೇಳ್ತಿದ್ದಲ್ಲ, ಇವತ್ತವ್ರ ಕ್ಲಾಸ್ ಇಲ್ವಂತೆ, ಮನೆಗೆ ಹೋಗಿದ್ದಾರಂತೆ. ಬೇಕಿದ್ರೆ ಅವ್ರ ಮನೆಗೆ ಹೋಗು, ಸಿಗ್ತಾರೆ. ಥ್ಯಾಂಕ್ಸ್ ಕಣೆ, ನಾನು ಅವ್ರನ್ನ ಮೀಟ್ ಮಾಡಬೇಕು, ಬರ್ತೀನಿ. ಓಕೆ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲಲ್ವ ನಿಂಗೆ? ವಿಕ್ರಾಂತ್ ಸರ್, ನಾನೇನ್ ಬೇಕು ಅಂತ ನೋಡ್ಲಿಲ್ಲ. ಇನ್ನೇನ್ ಬೇಡ ಅಂತ. ಯಾಕೋ ನನಗೆ ವಯಸ್ಸಾಗಿರೋ ಫೀಲಿಂಗ್ ಬರ್ತಾ ಇದೆಯಲ್ಲ. ಮೋಸ್ಟ್ಲಿ ಇಷ್ಟು ದಿನ ಸ್ಪಂದನನ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವಳ ಜೊತೆ ನಾನು ಮಗುವಾಗಿದ್ಬಿಟ್ಟಿದ್ದೆ. ಇತ್ತೀಚೆಗೆ ಅವಳ ಜೊತೆ ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತಿಲ್ಲ, ಅದಕ್ಕೆ ಈ ಫೀಲಿಂಗ್ ಬರ್ತಿದೆ. ಇರ್ಬೋದು. ನಮ್ಮ ಚೈಲ್ಡ್ಗೆ ಒಂದು ಫೋನ್ ಹಾಕೋಣ. ಅರೆ, ನಮ್ಮ ಯಜಮಾನ್ರು ಕಾಲ್ ಮಾಡ್ತಿದ್ದಾರೆ. ಮೊದ್ಲಾಗಿದ್ರೆ ಧೈರ್ಯವಾಗಿ ಮಾತಾಡ್ಬೋದಿತ್ತು, ಆದ್ರೆ ಈ ನನ್ನ ಮಗನ್ ಲವ್ ಆದ್ಮೇಲಂತೂ ಹಲೋ ಅನ್ನೋಕ್ಕೂ ಭಯ ಆಗುತ್ತೆ. ಪರವಾಗಿಲ್ಲ, ಕಷ್ಟಪಟ್ಟು ಕಾಲ್ ರಿಸೀವ್ ಮಾಡ್ತೀನಿ. ಹಾಯ್ ವಿಕ್ರಾಂತ್ ಸರ್. ಸ್ಪಂದನ ಮೇಡಮ್. ನಾನು ಏನೋ ಸರ್ ಅಂತೀನಿ, ನೀವ್ ಯಾಕೆ ಮೇಡಮ್ ಅಂತಿದ್ದೀರಾ? ಮೇಡಮ್ ಅಂದ್ರೆ ತಪ್ಪೇನು? ಈ ಮೇಡಮ್ ಹೋಗಿ ಬನ್ನಿ ಅಂತ ಕರೆದ್ರೆ ದೂರದವರು ಅಂತ ಅನ್ಸುತ್ತೆ. ಅದಕ್ಕೆ ಹತ್ರದವರು ಅನ್ನಿಸ್ಕೊಳಕ್ಕೆ ಹೋಗೇ ಬಾರೆ ಅಂತ ಕರೆಯಕ್ಕಾಗುತ್ತಾ? ಹತ್ರದವರು ಅಂದ್ಮೇಲೆ ನೀವೇನ್ ಕರೆದ್ರು ನನ್ಗೆ ಓಕೆನೆ. ಈಗೇನೋ ಹೀಗೆ ಹೇಳ್ತೀಯ, ಆಮೇಲೆ ಮನೆಗೆ ಬಂದ್ಮೇಲೆ ಹೋಗೇ ಬಾರೆ ಅಂತ ಕರೆಯಕ್ ನೀವ್ ಯಾರ್ರೀ? ನೀವೇ ನನ್ ಗಂಡನ ಅಂತ ಕಿರಿಕ್ ಮಾಡಿದ್ರೆ? ನೀವೇ ತಾನೇ ನನ್ ಗಂಡ. ಅಲ್ಲ, ಗಂಡ ಅಂದ್ ಮಾತ್ರಕ್ಕೆ ಹೆಂಡತಿನ ಹೋಗೇ ಬಾರೆ ಅಂತ ಕರೆಯಕ್ಕಾಗತ್ತಾ? ಇವತ್ತು ನನ್ನ ಫ್ರೆಂಡ್ಸ್ ಎಷ್ಟೊಂದು ಜನ ಅವ್ರ ಹೆಂಡತಿನ ಹೋಗ್ರಿ ಬನ್ರಿ ಅಂತ ಮರ್ಯಾದೆ ಕೊಟ್ಟು ಮಾತಾಡ್ತಾರೆ. ನಾನೇನಾದ್ರೂ ಅವ್ರ ಹೆಂಡತಿ ಜಾಗದಲ್ಲಿ ಇದ್ದಿದ್ರೆ ತಲೆ ಮೇಲೆ ಹೊಡೆದು ಹೇಳ್ತಾ ಇದ್ದೆ. ಪ್ರೀತಿ ಜಾಸ್ತಿ ಆದಾಗ ಮರ್ಯಾದೆ ಅನ್ನೋದು ಮಾಯ ಆಗುತ್ತೆ, ಅದಕ್ಕೆ ಅದನ್ನ ಸಲ್ಗೆ ಅಂತ ಹೇಳೋದು. ಈ ಕೆಲವೊಬ್ರು ಹೇಳ್ತಾರಲ್ಲ, ಗಂಡ ಹೆಂಡತಿ ಮಧ್ಯ ಮರ್ಯಾದೆ ಇರಬೇಕು, ಗೌರವ ಇರಬೇಕು, ಪ್ರೀತಿ ಇರಬೇಕು, ಸೆಲ್ಫ್ ರೆಸ್ಪೆಕ್ಟ್ ಇರಬೇಕು ಅಂತ. ಅದೆಲ್ಲ ಪುಸ್ತಕದ ಬದನೆಕಾಯಿ ಅಷ್ಟೇ. ನಿಜವಾದ ಪ್ರೀತಿ ಇದ್ರೆ ಸೆಲ್ಫ್ ರೆಸ್ಪೆಕ್ಟು, ಮರ್ಯಾದೆ ಅನ್ನೋದು ಮನ್ಸಲ್ಲಿರುತ್ತೆ, ಮಾತಲ್ಲಿರಲ್ಲ. ಯಾರ್ ಗುರು ಇವಳು ಬೆಳಿಗ್ಗೆನೆ ಲೆಕ್ಚರ್ ಹೊಡಿತಾ ಇದ್ದಾಳೆ? ಅಲ್ಲ ಸ್ಪಂದನ, ನೀನು ಇಂಜಿನಿಯರಿಂಗ್ ಬಿಟ್ಬಿಟ್ಟು ಮ್ಯಾರೇಜ್ ಕೌನ್ಸಿಲಿಂಗ್ ಏನಾದ್ರು ಕಲಿತಿದ್ಯಾ ಅಂತ? ಬರೀ ಪ್ರೀತಿ, ವಿಶ್ವಾಸ, ದಾಂಪತ್ಯ ಇವುಗಳದೇ ಮಾತಾಡ್ತಿದ್ಯಾ? ಕಾಲೇಜಲ್ಲಿ ಏನು ಕಲ್ಸ್ಕೊಡ್ತಾ ಇಲ್ಲ ಅಥವಾ ನೀನು ಓದ್ತಾ ಇಲ್ವಾ? ಈ ವಯ್ಯಂಗ್ ನನ್ ಲವ್ವೇ ಅರ್ಥ ಆಗಲ್ಲ. ಊರಲ್ಲಿರೋ ಮಾತೆಲ್ಲ ಮಾತಾಡ್ತಾರೆ. ಅಯ್ಯೋ ಬಿಡಿ ವಿಕ್ರಾಂತ್ ಸರ್, ಈಗ ಕಾಲ್ ಮಾಡಿದ್ರಲ್ಲ ಏನು ಅಂತ ಹೇಳಿ. ಏನಿಲ್ಲಮ್ಮ, ಇತ್ತೀಚೆಗೆ ನಿನ್ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ, ನೀನು ನನಗೆ ಸರಿಗೆ ಸಿಗ್ತಾ ಇಲ್ಲ, ಅದಕ್ಕೆ ನಿನ್ ಜೊತೆ ಮಾತಾಡೋಣ ಅಂತ ಸ್ವಲ್ಪ ಕಾಲ್ ಮಾಡಿದೆ. ವಿಕ್ರಾಂತ್ ಸರ್, ನನಗೆ ಮೊದಲೆಲ್ಲ ಲ್ಯಾಬ್ ಮಧ್ಯಾಹ್ನಕ್ಕಿತ್ತು, ಆದ್ರೆ ಈಗ ಟೈಮ್ ಟೇಬಲ್ ಚೇಂಜ್ ಆದ್ಮೇಲೆ ಬೆಳಗ್ಗೆನೆ ಶುರುವಾಗಿ ಹೋಗುತ್ತೆ. ಸೊ ನಾನು ಬೆಳಗ್ಗೆನೆ ಎದ್ದು ಅಡ್ಗೆ ಕೆಲಸ ಮುಗಿಸಿ ಕಾಲೇಜಿಗೆ ಬರ್ತಿದ್ದೀನಿ. ಅದಕ್ಕೆ ಸರಿಯಾಗಿ ಮಾತಾಡೋಕ್ಕೂ ಆಗ್ತಿಲ್ಲ ನಿಮ್ ಜೊತೆ. ಇಟ್ಸ್ ಓಕೆ, ನನಗೂ ಸ್ವಲ್ಪ ಕೆಲಸ ಜಾಸ್ತಿನೇ ಇದೆ.
ಅದಕ್ಕೆ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ. ಇರಲಿ, ಟೈಮ್ ಮಾಡ್ಕೊಂಡಾದ್ರೂ ಇಬ್ರು ಸ್ವಲ್ಪ ಹೊತ್ತು ಒಟ್ಟಿಗೆ ಕಾಲ ಕಳಿಬೇಕು. ಸರಿ ವಿಕ್ರಾಂತ್ ಸರ್, ನೀವು ಹೇಗೆ ಹೇಳಿದ್ರು ನನಗೆ ಓಕೆ. ಓಕೆ ಸ್ಪಂದನ, ಹುಷಾರು. ಬಾಯ್. ಆಗಾಗ ನಮ್ಮ ಚೈಲ್ಡ್ ಕಾಲ್ ಮಾಡ್ತಾ ಇದ್ರೆ ನಮ್ಮ ಮನ್ಸು ಕೂಡ ಮಗು ಥರ ಖುಷಿಯಾಗಿರುತ್ತೆ. ವಾ, ಏನ್ ಲಕ್ಕು ಗುರು ಇದು. ನಮ್ಮ ಪೊಲೀಸ್ ಬೇಬಿ ತಾನಾಗ್ತಾನೆ ನನಗೆ ಕಾಲ್ ಮಾಡಿದ್ದಾರೆ. ಈಗ ಎನರ್ಜಿ ಬಂತಪ್ಪ. ಅದರಲ್ಲೂ ಸ್ಪಂದನ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಆಗ್ತಿಲ್ಲ ಅಂತ ಬೇರೆ ಹೇಳ್ತಿದ್ದಾರೆ ಅಂದ್ರೆ ಗ್ಯಾರಂಟಿ ವಿಕ್ರಾಂತ್ ಸರ್ನ ಮಿಸ್ ಮಾಡ್ಕೋತಿದ್ದಾರೆ. ಅಂದ್ರೆ ಇದ್ರ ಅರ್ಥ ವಿಕ್ರಾಂತ್ ಸರ್ಗೆ ನಮ್ಮ ಲವ್ ಆಗಿದೆ ಅಂತನಾ? ಗಣೇಶ, ಈ ಕೇಸ್ ನಿಜ ಆಗ್ಬಿಡ್ಲಪ್ಪ, ಪ್ಲೀಸ್ 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 ಪ್ಲೀಸ್. ಹೇಗಿದ್ರು ಲ್ಯಾಬ್ ಮುಗ್ದಿದೆ. ಅಜಯ್ ಸರ್ ಮನೆಗೆ ಹೋಗಿ ಬಂದ್ಬಿಡೋಣ. ಸಾಹಿತ್ಯನ ಕೆಲಸನೂ ಮುಗ್ದಂಗಾಗುತ್ತೆ. ಮರಳಿ ಮನಸಾಗಿದೆ, ಮರಳಿ ಮನಸಾಗಿದೆ.